ಥಿಯೇಟರ್ ಒಳಗಡೆ ಈ ವಾರ ಕಿಲ್ ಅಂತ ಒಂದು ಬಾಲಿವುಡ್ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾನ ಡೈರೆಕ್ಟ್ ಮಾಡಿರುವಂತ ನಿಖಿಲ್ ನಾಗೇಶ್ವರ ರಾವ್ ಅವರು ಹೇಳ್ತಾ ಇದ್ದಾರೆ ಮೋಸ್ಟ್ ವೈಲೆಂಟೆಡ್ ಸಿನಿಮಾ ಎವರ್ ಅಂತ. ಅಂದ್ರೆ ಈ ಮುಂಚೆ ಈ ರೀತಿ ಒಂದು ಮೋಸ್ಟ್ ವೈಲೆಂಟೆಡ್ ಆಗಿರುವಂತ ಸಿನಿಮಾನ ನೀವು ನೋಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಈ ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಆ ರೀತಿ ಅನ್ಸುತ್ತಾ? ಡೆಫಿನೆಟ್ಲಿ. ಈಗಾಗಲೇ ಈ ರೀತಿ ವೈಲೆಂಟ್ ಆಗಿರುವಂತ ಸಿನಿಮಾಗಳನ್ನ ನೋಡಿದೀನಿ, ಬಟ್ ಈ ರೀತಿ ಒಂದು ದೊಡ್ಡ ಲೆವೆಲ್ ಅಲ್ಲಿ ವೈಲೆನ್ಸ್ ನ ನೋಡಿರ್ಲಿಲ್ಲ. ಆನಿಮಲ್ ನ ತಗೋಬಹುದು, ಅದು ಕೂಡ ಇದ್ರ ಮುಂದೆ ಏನೇನೂ ಅಲ್ಲ. ಸಲಾರ್ ಕೂಡ ಬಂದಿದೆ, ಅದು ಕೂಡ ಇದ್ರ ಮುಂದೆ ಏನೇನೂ ಅಲ್ಲ. ಬಟ್ ಈ ಸಿನಿಮಾದಲ್ಲಿ ಇರುವಂತ ಕೆಲವೊಂದಷ್ಟು ಸೀನ್ಸ್ ಗಳು ನಿಮ್ಮನ್ನ ಭಯ ಪಡಿಸೋದ್ರಲ್ಲಿ ಡೌಟ್ ಇಲ್ಲ. ಯಾವುದೇ ರೀತಿಯ ವಲ್ಗರ್ ಆಗಿರುವಂತ ಸೀನ್ಸ್ ಗಳು ಇಲ್ಲ ಅಂದ್ರೂ ಕೂಡ ತುಂಬಾನೇ ವೈಲೆನ್ಸ್. ಸೊ ಅದಕ್ಕೋಸ್ಕರ ಈ ಸಿನಿಮಾನ ಚಿಕ್ಕ ಮಕ್ಕಳು ನೋಡದೆ ಹೋದ್ರೆ ಬೆಟರ್. ಯಾಕಂದ್ರೆ ತುಂಬಾನೇ ಗಾಬರಿ ಬಿದ್ದು ಭಯ ಬಿದ್ದು ಬಿಡ್ತೀರಾ. ಸಿನಿಮಾದ ಸ್ಟೋರಿ ಫುಲ್ ಲವ್ ಅಂಡ್ ಮಾಸ್. ಡೆಫಿನೆಟ್ಲಿ ಈ ಸಿನಿಮಾ ನಿಮ್ಗೆ ಇಷ್ಟ ಆಗೋದ್ರಲ್ಲಿ ಡೌಟ್ ಇಲ್ಲ. ಅಮೃತ್ ಅನ್ನೋ ಒಂದು ಹುಡುಗ NSG ಕಮಾಂಡೋ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. NSG ಗೊತ್ತಲ್ಲ, PM ಮೋದಿ 360 ಡಿಗ್ರಿ NSG ಕಮಾಂಡೋಗಳು ಇರ್ತಾರಲ್ಲ ಅವ್ರೇನೆ. ಅಮೃತ್ ಅನ್ನೋ ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನೆ. ತುಲಿಕಾ ಹೆಸರು ಒಂಥರ ಇದೆಯಲ್ಲ, ತುಲಿಕಾ ಅನ್ನೋ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನೆ. ಸಡನ್ ಆಗಿ ಅವಳಿಗೆ ಮದುವೆ ಬೇರೆಯವನ್ ಜೊತೆ ಫಿಕ್ಸ್ ಆದಾಗ ಇವನ್ ರಿಯಾಕ್ಷನ್ ಯಾವ ರೀತಿ ಇರಬಹುದು? ಎತ್ತಾಕೊಂಡು ಹೋಗೋದಕ್ಕೆ ರೆಡಿ ಆಗ್ಬಿಡ್ತಾನೆ. ಬಟ್ ಸಣ್ಣದಾಗಿ ಟ್ವಿಸ್ಟ್, ಟ್ರೈನ್ ಒಳಗಡೆ ಹುಡುಗಿ ದೊಡ್ಡ ಟ್ರಾನ್ಸ್ಪೋರ್ಟ್ ನ ಮಾಡ್ಕೊಂಡು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಅದ್ ಯಾಕೆ ಟ್ರೈನ್ ಒಳಗಡೆ ಹೋದ ಅಂತ ಇದುವರೆಗೂ ಅರ್ಥ ಆಗ್ದಿರೋ ಅಂತ ಸೀನ್. ಫ್ಲೈಟ್ ಅಲ್ಲಿ ಹೋಗ್ಬೋದಿತ್ತು, ಕಾರ್ಲು ಕೂಡ ಹೋಗ್ಬೋದಾಗಿತ್ತು, ಟ್ರೈನ್ ಒಳಗಡೆ ಯಾಕೆ ಹೋಗ್ಬೇಕಾಗಿತ್ತು ಅನ್ನೋದು ಈಗಲೂ ಕೂಡ ಒಂದು ಪ್ರಶ್ನೆ. ನಾಳೆ ಆಗುವಂತ ಮದುವೆ ತುಲಿಕಾ ಜೊತೆಗೆ ಅಮೃತೇ ಆಗಿರ್ತದೆ ಅಂತ ಕಾನ್ಫಿಡೆನ್ಸ್ ಆಗಿರ್ಬೇಕಾದ್ರೆ ಟ್ರೈನ್ ಒಳಗಡೆ 40 ಜನ ಗೂಂಡಾಗಳು ಅಟ್ಯಾಕ್ ಮಾಡ್ತಾರೆ ಕಳ್ತನ ಮಾಡೋದಕ್ಕೆ ಅಂತ. ಇಲ್ಲಿಂದ ಸ್ಟೋರಿ ಸ್ಟಾರ್ಟ್ ಆಗುವಂತದ್ದು ಕೊನೆವರೆಗೂ ಕೂಡ ಯಾವ ರೀತಿ ಮೋಸ್ಟ್ ವೈಲೆಂಟೆಡ್ ಆಗಿರುವಂತ ಸೀನ್ಸ್ ಗಳನ್ನ ನೋಡ್ತೀರಾ ಅಂದ್ರೆ ರಕ್ತ ಚಿತ್ತಲ್ ಪತಾಲ್. ಫಸ್ಟ್ ಥಿಂಗ್, ಹೀರೋ ಫೇಸ್ ನೋಡ್ತಿದ್ದಂಗೆ ಫುಲ್ ಲೈಕ್ ಆಗ್ಬಿಟ್ರು. ಆ ತರ ಕ್ಯೂಟ್ ಆಗಿರುವಂತ ಹೀರೋ ಈ ಸಿನಿಮಾದಲ್ಲಿ ಪರ್ಫೆಕ್ಟ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ. ವಾವ್, ಮೈಂಡ್ ಬ್ಲೋಯಿಂಗ್. ಹೀರೋಯಿನ್ ಅಷ್ಟಕ್ಕಷ್ಟೇನೆ ಬಿಡಿ, ಅವ್ರದ್ದು ಅಷ್ಟಕ್ಕಷ್ಟೇ. ಬಟ್ ಒಂದ್ ಥಿಂಗ್ ಬೇಜಾರಾಗುವಂತ ಸಂತತಿ ಏನಪ್ಪಾ ಅಂದ್ರೆ ಇವರಿಬ್ರು ಕೊಲಾಬ್ರೇಟ್ ಆಗೋದೇ ಇಲ್ಲ ಕೊನೆವರೆಗೂ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ಹೀರೋಗೆ ಜಾಸ್ತಿ ಬಿಲ್ಡಪ್ ಕೊಡದೇನೆ ನಾರ್ಮಲ್ ಆಗಿರುವಂತ NSG ಕಮಾಂಡೋ ಯಾವ ರೀತಿ ಫೈಟ್ ಬ್ಯಾಕ್ ನ ಮಾಡ್ತಾನೆ, ಯಾವ ರೀತಿ ಫಾಲ್ ಡೌನ್ ಆಗ್ತಾನೆ, ಮತ್ತೆ ಯಾವ ರೀತಿ ರಿಬೌಂಡ್ ಆಗ್ತಾನೆ ಅನ್ನೋದನ್ನ ಪರ್ಫೆಕ್ಟ್ ಆಗಿ ತೋರಿಸಿದ್ದಾರೆ. ಯಾರೋ ಒಬ್ಬ ಮಾಸ್ ಹೀರೋ ಬರ್ತಾ ಇದಾನೆ, ಎಷ್ಟು ಹೊಡೆದ್ರು ತಡ್ಕೊಂಡು ಮತ್ತೆ ರಿಪೀಟ್ ಹೊಡಿತಾನೆ, ಮಾಸ್ ಸೂಪರ್ ಮ್ಯಾನ್ ಪವರ್ ಇರ್ತದೆ. ಆ ರೀತಿ ಬಿಲ್ಡಪ್ ಅಂತೂ ಈ ಸಿನಿಮಾದಲ್ಲಿ ತೋರಿಸಿಲ್ಲ. ಪರ್ಫೆಕ್ಟ್. ಸಿನಿಮಾದ ಮೇನ್ ವಿಲನ್ ಆಗಿ ರಾಘವ್ ಜುಯಾಲ್ ಅವರು ಆಕ್ಟ್ ಮಾಡಿದ್ದಾರೆ. ಇವ್ರ ಕ್ಯಾರೆಕ್ಟರ್ ಕೂಡ ಈ ಸಿನಿಮಾಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗಿದೆ. ಯಾವ್ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಟ್ರೈನ್ ಒಳಗಡೆ ನೋಡಿದಾಗ ನಿಜವಾಗ್ಲೂ ಶಾಕ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ಕೊಂಡು ಆನೆಸ್ಟ್ ಆಗಿ ದುಡಿತಾ ಇದಾರೆ ಅಂತ ಅನ್ಕೊಂಡ್ರೆ ಫ್ಯಾಮಿಲಿ ಸೇರ್ಕೊಂಡು ಟ್ರೈನ್ ಒಳಗಡೆ 40 ಜನ ಅಟ್ಯಾಕ್ ಮಾಡಿ ಕೊಳ್ಳೆ ಹೊಡಿತಾ ಇದಾರೆ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಬಂಗಾರ ಎಕ್ಸೆಟ್ರಾ. ಹುಡುಗಿ ಇಲ್ಲ. ಹೀರೋಗೂ ಹೀರೋಯಿನ್ಗೂ ಕೆಮಿಸ್ಟ್ರಿ ಮೊದ್ಲೇ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಬಟ್ ಟ್ರೈನ್ ಒಳಗಡೆ ಆಗುವಂತ ಇನ್ಸಿಡೆಂಟ್ ನಿಜವಾಗ್ಲೂ ಯಾವ ಲೆವೆಲ್ ಅಲ್ಲಿ ನೋವಾಗುತ್ತೆ ಅಂದ್ರೆ ಆ ನೋವು ನನಗೂ ಕೂಡ ಆಗ್ತಾ ಇತ್ತು ಸಿನಿಮಾ ನೋಡ್ತಾ. ಅಂತ ಪರಿಸ್ಥಿತಿ ಬಂದಾಗ ಯಾರಿಗೆ ತಾನೇ ನೋವಾಗಲ್ಲ ಹೇಳಿ, ಅಲ್ವಾ? ವಿಲನ್ ಟೀಮ್ ಕಡೆಯಿಂದ ಒಬ್ಬ ಸ್ಟ್ರಾಂಗ್ ಆಗಿ ಹಲ್ಕ್ ತರ ಬರ್ತಾನೆ. ಅವನನ್ನ ಯಾರ ಕೈಲಿ ಬೀಟ್ ಮಾಡೋದಕ್ಕಾಗಲ್ವಾ? ಹೀರೋ ಅಂತ ಕೂಡ್ಲೆ ಇವನು ವಾಡ ಚಚ್ಚಿ ಬಿಸಾಕ್ಬಿಡ್ತಾನೆ, ಯಾರೇ ಬರ್ಲಿ ಎಂತವರೇ ಬರ್ಲಿ ಅಂತ. ಈ ಸಿನಿಮಾದಲ್ಲಿ ಆತರ ನೀನ್ ನೋಡೋದಕ್ಕಾಗಲ್ಲ. ಟೀಮ್ ವರ್ಕ್ ಅಂತ ಜೊತೆಲಿರೋರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮುಗಿಸ್ಬಿಡ್ಬೋದು. ಅಲ್ಕಾದ್ರೂ ಸರಿ. ಇನ್ನ ಕೊನೆ ಕ್ಲೈಮ್ಯಾಕ್ಸ್ ಎಷ್ಟು ಫೀಲ್ ಸ್ಯಾಡ್ ಆಗಿತ್ತು ಅಂದ್ರೆ ಇವನೊಬ್ನೇ ಉಳ್ಕೊಳ್ಳೋದು ಕೊನೆಯಲ್ಲಿ. ಈ ಸಿನಿಮಾ ಇರೋದು ಟೋಟಲ್ ಆಗಿ 1 ಗಂಟೆ 45 ನಿಮಿಷ, ಕರೆಕ್ಟ್ ಆಗಿ 1.25 ಗಂಟೆ. ಬಟ್ ಸ್ಟೋರಿ ಲೈನ್ ಮಾತ್ರ ಫುಲ್ ಜಕಾಸ್ ಆಗಿದೆ. ಈ ಸಿನಿಮಾನ ನೋಡಿ ಎಂಜಾಯ್ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಬಟ್ ಬ್ರೂಟಲ್ ಆಗಿರುವಂತ ಮೋಸ್ಟ್ ವೈಲೆಂಟೆಡ್ ಸೀನ್ಸ್ ಗಳಿದಾವೆ. ಅದನ್ನ ನೀವು ನೋಡಿದಾಗ ಸ್ವಲ್ಪ ಭಯನೂ ಕೂಡ ಆಗಬಹುದು. ಸೊ ಅದಕ್ಕೋಸ್ಕರ ಚಿಕ್ಕ ಮಕ್ಕಳು ನೋಡದೇ ಇದ್ರೆ ಒಳ್ಳೇದು. ಯಾಕಂದ್ರೆ ಅವ್ರು ಬೇಗ ಭಯ ಬಿದ್ದು ಬಿಡ್ತಾರೆ ಈ ರೀತಿ ಸೀನ್ಸ್ ಗಳನ್ನ ನೋಡಿದಾಗ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳು ನೋಡೋದು ಬೇಡ. ಇನ್ನು ನಮ್ ಕನ್ನಡದಲ್ಲಿ ಕಾಟೇರ ಅಂತ ದರ್ಶನ್ ಅವ್ರದ್ದು ಸಿನಿಮಾನು ಕೂಡ ಬಂದಿದೆ. ಈ ಸಿನಿಮಾ US ಸರ್ಟಿಫಿಕೇಟ್ ಆಗಿದೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋ ಸಿನಿಮಾ. ಬಟ್ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಇರುವಂತ ಫೈಟ್ ಫುಲ್ಲಿ A-rated ಸಿನಿಮಾ. ಬ್ರೂಟಲ್ ಆಗಿ ಯಾವ ರೀತಿ ಕೊಲೆ ಮಾಡಿದ್ದಾರೆ ಅಂತ ದರ್ಶನ್ ಅವರು ನೀವು ಆ ಸಿನಿಮಾದಲ್ಲಿ ನೋಡಿದೀರಾ. ಬಟ್ ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಅಂದ್ರೆ ಫುಲ್ ಚಿತಾಲ್ ಪತಾಲ್. ಅದನ್ನ ಯಾವ ರೀತಿ ತೋರಿಸಿದ್ದಾರೆ ಅಂದ್ರೆ ಇಂಡಿಯಾದಲ್ಲಿ ಈ ರೀತಿ ಮೋಸ್ಟ್ ವೈಲೆಂಟೆಡ್ ಆಗಿರುವಂತ ಸಿನಿಮಾ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇದಕ್ಕಿಂತ ಮುಂಚೆ ಹಾಲಿವುಡ್ ಸಿನಿಮಾಗಳಲ್ಲಿ ಈ ರೀತಿ ಒಂದು ಸೀನ್ಸ್ ಗಳನ್ನ ನೋಡಿದ್ದೆ. ಫುಲ್ ಗಾಬರಿ ಆಗ್ಬಿಟ್ಟಿದೆ. ಏನ್ ಇಷ್ಟೊಂದು ರಕ್ತ. ಈ ಸಿನಿಮಾದಲ್ಲಿ ಯೂಸ್ ಮಾಡಿರೋಂತ ಬ್ಲಡ್ ಶಾಟ್ ಗಳನ್ನ ನಿಜವಾಗ್ಲು ಒಬ್ಬ ವ್ಯಕ್ತಿಲಿ ಇಷ್ಟೊಂದು ಬ್ಲಡ್ ಇದೆ ಅಂತ ಗೊತ್ತಾಗ್ತಿದಾಗೇನೆ ಬ್ಲಡ್ ಬ್ಯಾಂಕ್ ಅಲ್ಲಿ ಬ್ಲಡ್ ಇಲ್ಲ ಅಂದ್ರೆ ಧರ್ಮ ಪ್ರೊಡಕ್ಷನ್ ಹತ್ರ ಹೋಗ್ಬಿಟ್ಟು ಎಷ್ಟು ಬೇಕಾದ್ರೂ ಇಸ್ಕೊಂಡ್ ಬರ್ಬೋದು. ಅಷ್ಟು ಬ್ಲಡ್ ಇದೆ ಈ ಸಿನಿಮಾದಲ್ಲಿ. ಡೆಫಿನೆಟ್ಲಿ ಈ ಸಿನಿಮಾ ನಿಮ್ಮನ್ನ ಮೈಂಡ್ ಬೆಂಡ್ ಮಾಡೋದ್ರಲ್ಲಿ ಡೌಟ್ ಇಲ್ಲ. ನೀವು ಇದನ್ನ ಟ್ರೈ ಮಾಡಬಹುದು. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ. ವಾರ್ನಿಂಗ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್. ಸಿ ಯು.